ಮಾತನ್ನು ಎಲ್ಲ ದುರಂತಗಳು ಆಗುವಾಗ ಸೂಕ್ತವಾದಂಥ ರೀತಿಯಲ್ಲಿ ಒಂದು ತನಿಖೆ ಆಗೇ ಆಗುತ್ತೆ. ಅಲ್ಲಿ ಬ್ಲ್ಯಾಕ್ ಬಾಕ್ಸು ಇತ್ಯಾದಿ ಏನೇನಿದೆ ಪ್ಲೇನ್ನಲ್ಲಿ ಅದೆಲ್ಲ ತೊಗೊಳ್ಳುವಂಥದ್ದು ಕೆಲಸ ಆಗುತ್ತೆ ಮತ್ತು ಅದು ತನಿಖೆ ಆಗುವಂಥದ್ದು ಕೆಲಸ ಆಗೇ ಆಗುತ್ತೆ. ಇವರು ಏನಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ ಮಾಡ್ತಾಯಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಎಲೆಕ್ಷನು ಕೂಡ ಆಚೆಗೆ ಬರ್ತಾ ಇದೆ. ಇವರು ಏನೋ ಒಂದು ಹುನ್ನಾರವನ್ನು ಇಟ್ಕೊಂಡು ಮಾಡ್ತಾಯಿದ್ದಾರೆ ಅಂತ ನಮ್ಮ ಒಂದು ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ವರ್ಷಗಟ್ಟಲೆ ತಗೊಳ್ತಾರೆ ಮತ್ತು ಅದು ಯಾರು ಎಲ್ಲ ಮರ್ತೋಗ್ಬಿಡ್ತಾರೆ ಅನ್ನೋದು ಅವ್ರು ಹೇಳುವುದು. ಈ ಹಿಂದೆನೂ ಕೂಡ ಆಗಿದೆ, ಅದು ಯಾವುದು ಕೂಡ ಯಾವುದು ಉಲ್ಲೇಖ ಮಾಡ್ತಾ ಇರೋದು ನಮ್ಮ ಸರ್ಕಾರ ಇರುವಾಗ ಯಾವುದಾಗಿಲ್ಲ ಅಂತ. ಸರ್, ಈಗ ಪುಲ್ವಾಮಾ ದಾಳಿ ಆಯಿತು, ಅದರ ತನಿಖೆ ಕೂಡ ಹೊರಗಡೆ ಬರಲಿಲ್ಲ. ಅದಾದಮೇಲೆ ಪುಲ್ವಾಮಾ ದಾಳಿಯ ಯಾವ ತನಿಖೆ ಬೇಕಾಗಿತ್ತು ಅವ್ರಿಗೆ ಗೊತ್ತಿಲ್ಲ, ಅವರು ಪ್ರಸ್ತಾಪ ಮಾಡಿರೋಂಥದ್ದು. ಅದಾದಮೇಲೆ ಪುಲ್ವಾಮಾ ದಾಳಿಗೆ ಒಂದು ದಾಳಿ ನಡೆದಿದ ನಂತರ ಎಲ್ಲೆಲ್ಲ ಏನೇನು ಅದರ ಒಂದು ಹಿನ್ನೆಲೆ ಮತ್ತು ನಂತರ ಆ ಘಟನೆ ಮತ್ತು ಎಲ್ಲ ಒಂದು ಅಂಶಗಳು ನಿಮ್ಮ ಜೊತೆಗೆ ನಮ್ಮ ಜೊತೆಗೆ ಎಲ್ಲರಿಗೂ ಕೂಡ ಇದೆ. ನಂತರ ನಡೆದಿರ್ತಕ್ಕಂಥ ಮಿಲಿಟರಿ ಏನು ಒಂದು ಪ್ರೋಸೆಸ್ ಇತ್ತು, ಮಿಲಿಟ್ರಿ ಒಂದು ಆ್ಯಕ್ಷನ್ ಇತ್ತು, ಅದು ಸಹಜವಾಗಿ ನಮಗೆ ಕೆಲವು ಎಲ್ಲ ಅಂಶಗಳು ನಾವು ಎಲ್ಲರ ಜೊತೆ ಹಂಚಬೇಕು ಅಂತ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲ ನಮಗೆ. ಅದು ಮಿಲಿಟ್ರಿ ಇರೋದ್ರಿಂದ ಕಾರಣಕ್ಕಾಗಿ ಕೆಲವು ಸೂಕ್ಷ್ಮ ಇದ್ದೇ ಇರುತ್ತೆ. ಬಟ್ ಸೇನಾಧಿಕಾರಿ ಅವ್ರದ್ದು ಬಿಪಿನ್ ರಾವತ್ ಅವ್ರದ್ದು ಇಲ್ಲಿ ನಮ್ಮ ಊಟಿ ಕೂನೂರಲ್ಲಿ ಗೊತ್ತಿತ್ತಲ್ಲ, ಫಾಗ್ ಇತ್ತು, ಆ ಹೆಲಿಕಾಪ್ಟರ್ದು ಕೆಲವು ಸಮಸ್ಯೆಗಳಿತ್ತು. ಅಂದರೆ ಮಿಲಿಟ್ರಿ ಕಡೆ ಅದರದ್ದೇ ಆದಂಥ ವ್ಯವಸ್ಥೆ ಇದೆ ನೋಡಿ. ಇವರು ಏನಕ್ಕೆ ಆರೋಪ ಮಾಡ್ತಾ ಇದ್ದಾರೋ ಇಲ್ವೋ ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಮ್ಮ ಕಡೆಯಿಂದ ಎಲ್ಲಿ ಸೂಕ್ತವಾಗಿದೆ ಮತ್ತು ಸಾರ್ವಜನಿಕವಾಗಿ ಏನೇನು ನಾವು ಲಭ್ಯ ಮಾಡಿಕೊಡ್ಬೇಕಾಗಿದೆ ಅದೆಲ್ಲನೂ ಆಗಿದೆ ಮತ್ತು ತನಿಖೆ ಪ್ರಕ್ರಿಯೆ ಅಂತೆ ನಡೆದಿದೆ.